ಪರಪ್ಪನ ಅಗ್ರಹಾರ ಜೈಲಿನಲ್ಲೇನು ರಾಜಾತಿಥ್ಯ ನಡೆಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಲರ್ಟ್ ಆಗಿರುವಂತಹ ಅಲೋಕ್ ಕುಮಾರ್ ಜೈಲು ಸಿಬ್ಬಂದಿಗೆ ಚಳಿ ಬಿಡಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ರು ಅಲೋಕ್ ಕುಮಾರ್. ಆ ಸಂದರ್ಭದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲೋಕ್ ಕುಮಾರ್ ಇಂದ ವಾರ್ನಿಂಗ್, ಡಿಸೆಂಬರ್ 31ರ ಒಳಗೆ ಜೈಲಿನಲ್ಲಿ ಎಲ್ಲ ಸರಿ ಹೋಗಬೇಕು, 15 ದಿನದಲ್ಲಿ ಏನೆಲ್ಲ ಸರಿ ಮಾಡಬೇಕು ನೀವೇ ಮಾಡಿ ಅಂತಲೂ ಕೂಡ ಎಚ್ಚರಿಸಿದ್ದಾರೆ. ಮೊಬೈಲ್ ಬಳಕೆ, ನೆಟ್ವರ್ಕ್ ಸಿಗೋದು, ಪ್ರತಿಭಟನೆ ಇಂಥ ಎಲ್ಲ ತಪ್ಪುಗಳನ್ನ 15 ದಿನದೊಳಗೆ ಸರಿ ಮಾಡಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್. ಸರಿ ಹೋಗದೆ ಹೋದ್ರೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತಲೂ ಕೂಡ ಎಚ್ಚರಿಸಿದ್ದಾರೆ ಜೈಲು ಸಿಬ್ಬಂದಿಗೆ. ಅಲೋಕ್ ಕುಮಾರ್ ಅವರ ವಾರ್ನಿಂಗ್ನಿಂದ ತಂಡ ಹೊಡೆದಿದ್ದಾರೆ ಜೈಲು ಸಿಬ್ಬಂದಿ. ಉಗ್ರನೂ ಸೇರಿದಂತೆ ಜೈಲಿನಲ್ಲಿರುವಂತಹ ಕೈದಿಗಳ ಕೈಯಲ್ಲಿ ಮೊಬೈಲ್ ಸಿಗ್ತಾ ಇದೆ ಅಂತ ಅನ್ನೋದು ಬಹಳ ಆಘಾತಕಾರಿಯಾಗಿತ್ತು. ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲಿ ಅಲೋಕ್ ಇಂಚಿಂಚು ಪರಿಶೀಲನೆ ನಡೆಸಿದ್ರು. ನಟ ದರ್ಶನ್ ಸೇರಿದಂತೆ ವಿಐಪಿಗಳ ಸೆಲ್ಗಳಲ್ಲೂ ಕೂಡ ಪರಿಶೀಲನೆ ಮಾಡಿದ್ರು. ದರ್ಶನ್ ಸೆಲ್ಗೆ ಭೇಟಿ ಕೊಟ್ಟಂತಹ ಅಲೋಕ್ ಕುಮಾರ್ ಅಲ್ಲಿ ಗೆಲುವು ಸರಿಯಾಗಿದೆಯಾ ಅಂತ ದರ್ಶನ್ರನ್ನ ಪ್ರಶ್ನೆ ಮಾಡಿದ್ದಾರೆ ಅಲೋಕ್. ಇದಕ್ಕೇನು ಉತ್ತರಿಸದೆ ತಲೆ ಅಲ್ಲಾಡಿಸಿದಾರಂತೆ ದರ್ಶನ್. ಸೌಲಭ್ಯಗಳ ಬಗ್ಗೆ ಪ್ರಶ್ನೆ ಮಾಡಿದಾಗಲೂ ಕೂಡ ದರ್ಶನ್ ರಿಯಾಕ್ಷನ್ ಹೇಗಿತ್ತು ಅಂತಂದ್ರೆ ಎಲ್ಲ ಸರಿ ಇದೆ ಅನ್ನೋ ರೀತಿಯಲ್ಲಿ ತಲೆ ಅಲ್ಲಾಡಿಸಿದ್ದಾರೆ. ದರ್ಶನ್ ಸೆಲ್ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಲೋಕ್. ದರ್ಶನ್ ಸೆಲ್ಗೆ ಸಿಗ್ತಾ ಇರುವಂತಹ ಸೌಲಭ್ಯಗಳ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಕಾರಾಗೃಹ ಡಿಜಿಪಿ ಅಲೋಕ್ಗೆ ಸಿಬ್ಬಂದಿಗಳು ಮಾಹಿತಿ ಕೊಟ್ಟಿದ್ದಾರೆ. ಪ್ರಕಾರ ಪ್ರಿಲಿಮಿನರಿ ಒಂದು ನಾವು ಐಡಿಯಾ ತಗೊಂಡಿದ್ದೀವಿ ಏನಿದೆ. ಈಗ ಹಂತವಾಗಿ ನಾವು ಕೆಲಸ ನಾವು ಈ ದಿಕ್ಕಿನಲ್ಲಿ ನಾವು ಮಾಡಬೇಕಾಗತ್ತೆ. ಮತ್ತು ನಾವು ಎಲ್ಲರಿಗೆ ಒಳ್ಳೆ ರೀತಿಯಿಂದ ಮತ್ತು ಒಂದು ಟೀಮ್ ಹಾಗೆ KSISF ಆಗಲಿ, ನಮ್ಮ ಜೈಲಿನವರು ಆಗಲಿ, ಲೋಕಲ್ ಪೊಲೀಸ್ ಆಗಲಿ, ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ. ಮತ್ತು ನಾವು ಬೇರೆ ಅಕ್ರಮ ಚಟುವಟಿಕೆ ಏನಿದೆ ಅವ್ರಿಗೆ ಪೂರ್ತಿ ಕಡಿವಾಣ ಹಾಕಲಿಕ್ಕೆ ನಾವು ಅವ್ರಿಗೆ ನಿರ್ದೇಶನವನ್ನು ನಾವು ನೀಡಿದ್ದೀವಿ. ಆದರೆ ನಾವು ನೋಡೋಣ, ಮತ್ತು ಯಾರು ಏನಾದರೂ ತೊಡಗಿದ್ದಾರೆ. ಮತ್ತು ನಾನು ಈಗ 15 ದಿವಸ ಅದು ಟೈಮ್ ನಾನು ಕೊಟ್ಟಿದ್ದೇನೆ ಎಲ್ಲರಿಗೆ ಸರಿಪಡಿಸಲಿಕ್ಕೆ. ಹಾಗೆ ತಕ್ಷಣ ನಾವು ನಾಳೆಯಿಂದ ಇಲ್ಲ, ಅವ್ರಿಗೆ 31 ಡಿಸೆಂಬರ್ವರೆಗೆ ನಾವು ಅವ್ರಿಗೆ ಗಡುವು ಕೊಟ್ಟಿದ್ವಿ. ಏನಿದೆ ಸಿಸ್ಟಮ್ ಸ್ವಲ್ಪ ಎಲ್ಲ ಸರಿ ಮಾಡ್ಕೊಳ್ಳಿ, ಏನಾದರೂ ಲೋಪದೋಷಗಳು ಇದ್ದರೆ ಅದು ನಾವು ಸರಿಪಡಿಸೋಣ. ಆ ನಂತರ ಏನಾದರೂ ಆಗಿದರೆ ಮತ್ತು ನಾವು ಕಟ್ಟುನಿಟ್ಟಾಗಿ ಅದರ ಬಗ್ಗೆ ನಾವು ಕ್ರಮ ನಾವು ಜರುಗಿಸ್ತೀವಿ. ಸೊ ಇನ್ವೆಸ್ಟಿಗೇಷನ್ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಇದು ಅಂಗ. ಗಾಂಜಾನೇ ಬರುತ್ತೆ, ಗಾಂಜಾ ಎಲ್ಲಿಂದ ಅವ್ರಿಗೆ ಸಪ್ಲೈ ಮಾಡಿದರು, ಯಾರು ಕೊಟ್ಟಿದ್ದರು. ಸೊ ಇದು ಒಂದು ಫುಲ್ ನೆಟ್ವರ್ಕ್ ನಾವು ಬೆಳೆಸೋದು. ಯಾವ ಕೇಸ್ ಆಗಿದ್ದರೆ ಅದು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಹೇಳಿದ್ದೀವಿ ನಮ್ಮ ಅಧಿಕಾರಿಗಳಿಗೆ. ಅವರಿಗೆ ಅದು ಇನ್ವೆಸ್ಟಿಗೇಷನ್ ಕೂಡ ಅದು ಸ್ವಲ್ಪ ಗುಣಮಟ್ಟದ್ದು ಇದು ಆಗಬೇಕು. ಮತ್ತು ಮುಂದೆ ಅವರಿಗೆ 1 ತಿಂಗಳ ಇದು ಯಾವ್ಯಾವ ಕೇಸ್ ಇದೆ ಸರಿಯಾದ ರೀತಿಯಿಂದ ಸ್ವಲ್ಪ ಅದು ಮಾಡಬೇಕು. ಸೊ ನಾವು ನೋಡೋಣ. ಮತ್ತು ನಾನು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಅಲೋಕ್ ಕುಮಾರ್ ಅವರು ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿ ಇಂಚಿಂಚು ಪರಿಶೀಲನೆ ನಡೆಸಿದ್ದಾರೆ. ಏನೆಲ್ಲ ವಾರ್ನಿಂಗ್ ಕೊಟ್ಟಿದ್ದಾರೆ, ಅವರ ಕಣ್ಣಿಗೆ ಏನೆಲ್ಲ ಪರಿಶೀಲನೆ ವೇಳೆ ಕಂಡು ಬಂದಿದೆ ಅಂತ? ಪ್ರತಿಮಾ, ಡಿಪಾರ್ಟ್ಮೆಂಟ್ ಅಲ್ಲಿ ಖಡಕ್ ಅಧಿಕಾರಿ ಅಂತಾನೆ ಗುರುತಿಸಿಕೊಂಡಿರುವಂತಹ ಅಲೋಕ್ ಕುಮಾರ್ ಅವರು ಕಾರಾಗೃಹ ಇಲಾಖೆಯ DGP ಆದ ನಂತರ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲು ಬಹಳಷ್ಟು ಸುದ್ದಿಯಲ್ಲಿತ್ತು. ಅದು ಒಂದು ದರ್ಶನ್ ಕಾರಣಕ್ಕಾಗಿರ್ಬೋದು, ಅಥವಾ ಅಲ್ಲಿ ಸಿಗ್ತಾ ಇರುವಂತಹ ಮೊಬೈಲ್ ಆಗಿರ್ಬೋದು, ಮತ್ತೆ ಮೊಬೈಲ್ ಬಳಸ್ತಾ ಇರುವಂತಹ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಅದನ್ನ ವೈರಲ್ ಮಾಡ್ತಿರೋ ಪ್ರಕರಣ ಆಗಿರ್ಬೋದು, ಗಾಂಜಾ ಸಪ್ಲೈ ಆಗಿರ್ಬೋದು, ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಈಗ ಅಲೋಕ್ ಕುಮಾರ್ ಅವರು ನಿನ್ನೆ ಭೇಟಿ ನೀಡಿ ಜೈಲಿನ ಪ್ರತಿಯೊಂದು ಜಾಗವನ್ನು ಪರಿಶೀಲನೆಯನ್ನು ನಡೆಸಿದ್ದಾರೆ. ಎಂಟ್ರಿ ಎಕ್ಸಿಟ್ ಇಂದ ಹಿಡಿದು ಪ್ರತಿ ಒಂದು VIPಗಳ ಬ್ಯಾರಕ್ ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಎಲ್ಲ ಒಂದು ಭಾಗಗಳಲ್ಲೂ ಸಹ ಪರಿಶೀಲನೆಯನ್ನು ನಡೆಸಿ ಕೊನೆಗೆ ಈ ಆರೋಪಗಳೇನು ಬರ್ತಾ ಇದೆ ಜೈಲಿನ ಮೇಲೆ, ಈ ಎಲ್ಲ ಆರೋಪಗಳು ಸಹ 15 ದಿನಗಳಲ್ಲಿ ಕ್ಲಿಯರ್ ಆಗಬೇಕು. 15 ದಿನಗಳ ನಂತರ ಮತ್ತೆ ಯಾವುದು ಕೂಡ ರಿಪೀಟ್ ಆಗಬಾರ್ದು. ಒಂದು ವೇಳೆ ಈ ರೀತಿಯಾಗಿ ರಿಪೀಟ್ ಆದರೆ ಅದು ನಿಮ್ಮ ಮೇಲೆ ಎಫೆಕ್ಟ್ ಬೀಳುತ್ತೆ, ನಿಮ್ಮ ಮೇಲೆ ನಾನು ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ನೇರವಾಗಿ ಅಲೋಕ್ ಕುಮಾರ್ ಅವರು ವಾರ್ನನ್ನು ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಪದೇ ಪದೇ ಜೈಲಿನಲ್ಲಿ ಈ ರೀತಿಯಂತ ಘಟನೆಗಳಾಗ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಕೇವಲ ಇಲಾಖೆಗೆ ಮಾತ್ರವಲ್ಲ, ರಾಜ್ಯ ಸರ್ಕಾರಕ್ಕೂ ಸಹ ಇದೊಂದು ಎಫೆಕ್ಟ್ ಆಗ್ತಾ ಇರುವಂಥದ್ದು. ಜೊತೆಗೆ ಮೇಲಧಿಕಾರಿಗಳಿಗೆ ಇದರಿಂದ ಕಪ್ಪು ಚುಕ್ಕೆ ಕೂಡ ಬರ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿನೇ ಮೊಬೈಲ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಿಂದ ಅಕ್ರಮ ಚಟುವಟಿಕೆಗಳು ಜೈಲಿನೊಳಗಡೆ ನಡೀಬಾರದು ಅನ್ನೋದು ಒಂದು ಖಡಕ್ ಸೂಚನೆಯನ್ನ ಈಗ ಅಲೋಕ್ ಕುಮಾರ್ ಅವರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ನೀಡಿರುವಂಥದ್ದು. ಇದ್ರ ಜೊತೆಗೆ ಜೈಲಿನ ಸುಧಾರಣೆಗೆ ಅಥವಾ ಈ ರೀತಿಯಿಂದ ಅಕ್ರಮ ಕಡಿವಾಣಕ್ಕೆ ಹಾಕೋದಕ್ಕೋಸ್ಕರ ಯಾವ್ಯಾವ ರೀತಿಯಾದಂತಹ ಸುಧಾರಿತವಾದಂತಹ ಟೆಕ್ನಾಲಜಿಯನ್ನು ಉಪಯೋಗಿಸಬೇಕು ಅದ್ರ ಬಗ್ಗೆನೂ ಸಹ ಅಲೋಕ್ ಕುಮಾರ್ ಅವರು ನಿನ್ನೆ ಚರ್ಚೆಯನ್ನು ನಡೆಸಿರುವಂಥದ್ದು. ಒಂದು ಕಡೆ AI ಕ್ಯಾಮ್ರಾಗಳನ್ನು ಅಳವಡಿಸಿ
ಯಾವುದೇ ರೀತಿಯಂತಹ ನಿಷೇಧ ವಸ್ತುಗಳು ಅಥವಾ ಏನು ಕೈದಿಗಳು ಹೊರಗಡೆ ವಿಚಾರಣಾಧಿಕಾರಿ ಕೈದಿ ಆಗಿರ್ಬೋದು ಅಥವಾ ಸಜಾಬಂದಿಗಳಾಗಿರ್ಬೋದು, ಯಾರೇ ಸಹ ಓಡಾಟ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಂತಹ ನಡವಳಿಕೆ ಆಗಿರ್ಬೋದು, ಮತ್ತೆ ಅಲ್ಲಿರುವಂತಹ ಚಟುವಟಿಕೆಗಳ ಮೇಲೆ ನಿಗಾವನ್ನು ವಹಿಸೋಕೆ ಅದೇ ರೀತಿ ಚರ್ಚೆ ಆಗ್ತಿದೆ. ಜೊತೆಗೆ ಜೈಲಿನ ಒಳಗಡೆ ಮೊಬೈಲ್ ಬಳಸ್ತಾ ಇರುವಂಥದ್ದು, ನೆಟ್ವರ್ಕ್ ಸಿಗ್ತಾ ಇರುವಂಥದ್ದು, ಇದ್ರ ಬಗ್ಗೆಯೂ ಸಹ ಕ್ರಮ ತಗೊಳ್ಳೋಕೆ ಮುಂದಾಗಿರುವಂಥದ್ದು. 10 ದಿನದ ಒಳಗಡೆ ಇದೆಲ್ಲವೂ ಸಹ ಶಾರ್ಟ್ ಔಟ್ ಆಗ್ಬೇಕು ಅಂತ ಹೇಳಿ ಜೈಲಿನ ಅಧಿಕಾರಿಗಳ ಜೊತೆಗೆ ಏನು ನೆಟ್ವರ್ಕ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅಲ್ಲಿ ಜಾಮರ್ ಅನ್ನ ಹಾಕ್ತಾ ಇರುವಂತಹ ಡಿಪಾರ್ಟ್ಮೆಂಟ್ ಹೋದ್ರೆ ಆ ಒಂದು ಕಂಪನಿಗೂ ಸಹ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಒಟ್ಟಾರೆ ಜೈಲಿನಲ್ಲಿ ಎಲ್ಲಾ ರೀತಿಯ ಸುಧಾರಣೆಯನ್ನ ತರೋದಕ್ಕೆ 15 ದಿನಗಳ ಟೈಮ್ ಅನ್ನ ಜೈಲಧಿಕಾರಿಗಳಿಗೆ ಅಲೋಕ್ ಕುಮಾರ್ ಅವರು ನೀಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಪ್ರದೀಪ್ ತಮ್ಮೆಲ್ಲ ಮಾಹಿತಿಗೆ. ಜೈಲುಗಳಿಗೆ ಎಐ ಆಧಾರಿತ ಭದ್ರತಾ ವ್ಯವಸ್ಥೆ ಬರಲಿದೆ. ಭದ್ರತೆ ಹೆಚ್ಚಿಸೋದಕ್ಕೆ ಅಲೋಕ್ ಕುಮಾರ್ ಎಐ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ಎಐ ಆಧಾರಿತ ವ್ಯವಸ್ಥೆಯನ್ನ ಪ್ರಾಯೋಗಿಕವಾಗಿ ಜಾರಿಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ನಿಷೇಧಿತ ವಸ್ತುಗಳನ್ನ ಪತ್ತೆ ಹಚ್ಚೋದಕ್ಕೆ ಎಐ ತಂತ್ರಜ್ಞಾನ ಬಳಕೆಯಾಗುತ್ತೆ. ಗೊತ್ತಿಲ್ಲದೆ ಮೊಬೈಲ್ಗಳ ಬಳಕೆಯಾಗ್ತಾ ಇದ್ರೆ ಅವುಗಳನ್ನೆಲ್ಲ ಪತ್ತೆ ಹಚ್ಚೋದಕ್ಕೆ ಎಐ ತಂತ್ರಜ್ಞಾನ ಬಳಕೆಯಾಗುತ್ತೆ. ಸಿಬ್ಬಂದಿ ಮೇಲಿನ ಅವಲಂಬನೆಯನ್ನ ಕಡಿತಗೊಳಿಸುವಂತಹ ಚಿಂತನೆ ಇದು. ಜೈಲಿನ ಅಕ್ರಮ ವ್ಯವಹಾರಗಳನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಐ ಟಚ್ ನೀಡೋದಕ್ಕೆ ಆಧುನಿಕ ತಂತ್ರಜ್ಞಾನದ ಬಳಕೆಗೆ ಮುಂದಾಗಿದ್ದಾರೆ. ರಾಜ್ಯದ ಜೈಲುಗಳ ಭದ್ರತೆಗೆ ಎಐ ಟಚ್ ನೀಡೋದಕ್ಕೆ ತಯಾರಿಯಾಗಿದೆ. ಪರಪ್ಪನಗ್ರಹಾರ ಜೈಲು ಸೇರಿದಂತೆ ಪ್ರಮುಖ ಜೈಲುಗಳಲ್ಲಿ ಈ ಎಐ ಸ್ಪರ್ಶ ಭದ್ರತೆ ಆಧುನೀಕರಿಸುವಂತಹ ಸಲುವಾಗಿ ತಂತ್ರಜ್ಞಾನದ ಅಳವಡಿಕೆ. ಈಗಾಗಲೇ ಕೆಲವು ತಾಂತ್ರಿಕ ನಿಪುಣರ ಜೊತೆ ಈ ಬಗ್ಗೆ ಚರ್ಚೆ ಕೂಡ ಆಗಿದೆ. ಜೈಲುಗಳಿಗೆ ತಂತ್ರಜ್ಞಾನದ ಸ್ಪರ್ಶ ಕೊಡೋದಕ್ಕೆ ಡಿಜಿಪಿ ಅಲೋಕ್ ಮುಂದಾಗಿದ್ದಾರೆ.